ಹಾಗಾಯ್ತು. ಮಜಾ ಬಂತಲ್ವಾ? ತುಂಬಾ ಚೆನ್ನಾಗಿತ್ತು ನನಗೆ. ನಿನಗ್ ಚೆನ್ನಾಗಿತ್ತಲ್ಲ ಆಶಾ? ಶೋಯಬ್ ಅರಿವಾ ನನಗ್ ಗುರ್ತಿಡ್ದ್ಯಾ? ನಾನಂತೂ ಗುರ್ತಿಡ್ದೆ, ಶೋಯಬ್ಬೇ ಗುರ್ತಿಡ್ದಿಲ್ಲ. ಶೋಯಬ್ ಇವ್ರು ನನಗೆ ಬೊಂಬೆ ಮಾಡ್ಕೊಡ್ತಿದ್ರಲ್ಲ ಚಿಕ್ಕ ವಯಸ್ಸಲ್ಲಿ, ಆಮೇಲೆ ಮನೆ ತುಂಬಾ ಓಡಾಡಿಸ್ತಾ ಇದ್ರು. ಮತ್ತೆ ಆಟ ಆಡೋಣ. ನಾನೀಗ ಅಮ್ಮ ಹತ್ರ ಮಾತಾಡ್ಬೇಕು. ನಾವು ಆಮೇಲೆ ಆಟಾಡೋಣ. ನೀವಿಲ್ ಬನ್ನಿ ಕೂತ್ಕೊಳ್ಳಿ, ನಾನು ಆಮೇಲೆ ಮಾತಾಡ್ತೀನಿ. ಹೇಳು, ಏನಾಯ್ತು? ಅಮ್ಮ, ಅದು ವಿನೋದ್ ಬರ್ತಿದ್ದಾರೆ. ಬರ್ಲಿ ಬಿಡು. ಅಮ್ಮ, ಅದು ಇಲ್ಲಿ ಮಕ್ಕಳು. ಅದ್ರ ಬಗ್ಗೆ ಚಿಂತೆ ಬಿಡು, ನಾನು ಅವ್ರನ್ನ ಬೇರೆ ರೂಮಿಗೆ ಕಳಿಸ್ತೇನೆ. ಮಕ್ಳೇ, ನೀವು ಹೋಗಿ ಟಿವಿ ನೋಡಿ, ನಾನು ಆಮೇಲೆ ಬರ್ತೀನಿ. ಸರಿನಾ? ಸರಿ ಅಮ್ಮ. ನಿಂಗೆ ಗೊತ್ತಾ ಶೀನಾ, ಸೋಫಿ ಮನೆ ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಮಕ್ಳು ಇಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಿದ್ದೀರಮ್ಮ? ಯಾಕಪ್ಪ ಹೆದರ್ಕೋತಿದ್ಯಾ? ವಿನೋದಣ್ಣ, ಅದು ಫಸ್ಟ್ ಟೈಮ್ ಅಲ್ವಾ? ಅಯ್ಯೋ ನಿನ್ ಸಿಂಹ ಕಣೋ, ಸಿಂಹ. ನೀನ್ ಒಳಗ್ ಬಾ, ನಾಚ್ಕೋಬೇಡ, ಒಳಗ್ ಬಾ. ರಿಜ್ವಾನಾ ಆಂಟಿ ಹೇಗಿದ್ಯಾ ವಿನೋದ್? ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಈ ವ್ಯಕ್ತಿ ಯಾರು? ಇವನು ಮೋಯಿನ್ ಅಂತ. ಇವತ್ತು ಸೇವೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಇನ್ನೂ ಬ್ರಹ್ಮಚಾರಿ, ಮದುವೆ ಆಗಿಲ್ಲ. ಇಲ್ಲಿಗೆ ಬಂದು ಸ್ವಲ್ಪ ದಿನಾನೇ ಆಯ್ತು. ನೀನ್ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ. ಶೀನ್ಯಾ ಇದ್ದಳಲ್ಲ, ಮತ್ತೆ ಚಿಂತೆ ಯಾಕೆ? ಆಯ್ತು ಮೋಯಿನ್, ಮಜಾ ಮಾಡೀಗ. ನಾನು ಹೊರಡ್ತೀನಿ, ಬರ್ತೀನಿ ಆಂಟಿ. ಬನ್ನಿ ಒಳಗೆ. ಅಮ್ಮ. ಅಯ್ಯೋ ಹುಡುಗ, ನಾಚಿಕೆ ಪಟ್ಕೊಂಬೇಡ, ಹೋಗು ಒಳಗೆ. ಬನ್ನಿ. ಒಂದು ನಿಮಿಷ, ನಾನೇ ತೆಗಿತೀನಿ. ಆಯಿಷಾ, ಆಯಿಷಾ ಎಲ್ಲಿ ಹೊರಟೋದ್ಲು? ಆಯಿಷಾ, ಆಯಿಷಾ, ಆಯಿಷ್ ಎಷ್ಟು ಧೈರ್ಯ ನಿನಗೆ ಮಗು ಮೇಲೆ ಕೈ ಹಾಕೋದಕ್ಕೆ? ಆಂಟಿ, ನಾನು ಆಯಿಷಾನ ಒಂಟಿಯಾಗಿ ಅಂಗಡಿನಲ್ಲಿ ಏನೋ ಖರೀದಿ ಮಾಡೋದನ್ನ ನೋಡಿದೆ. ನಾನು ನನ್ನ ಜೊತೆ ಅವಳನ್ನ ನಿಮ್ಮ ಹತ್ರನೇ ಕರ್ಕೊಂಡು ಎಷ್ಟು ಸರಿ ಹೇಳಿದ್ದೀನಿ, ಗೊತ್ತಿಲ್ಲದವ್ರ ಜೊತೆ ಹೋಗ್ಬೇಡ ಅಂತ. ಇಲ್ಲೊಂದು ಆಟೋ ಕೂಡ ಬರ್ತಿಲ್ವಲ್ಲ? ಅರೆ, ನೀವಿಲ್ಲಿ ಬನ್ನಿ, ನಾನು ನಿಮ್ಮನ್ನೇ ಬಿಡ್ತೀನಿ. ನನಗೆ ಗೊತ್ತಾಗ್ತಿಲ್ಲ ನೀವ್ಯಾರು ಅಂತ. ಅಯ್ಯ, ನಾನು ಮುಹಿನ್. ಅವತ್ತು ವಿನೋದ್ ಜೊತೆ ನಿಮ್ಮ ಮನೆಗೆ ಬಂದಿದ್ನಲ್ಲ. ಹೌದು ಹೌದು, ಬನ್ನಿ, ನಾನು ನಿಮ್ಮನ್ನೇ ಬಿಡ್ತೀನಿ. ಇಲ್ಲ, ನೀನ್ ತೊಂದರೆ ತಗೊಂಬೇಡ. ನಾನಿಲ್ಲಿ ಆಟೋಗೋಸ್ಕರ ಕಾಯ್ತಿದ್ದೀನಿ. ಬಂದಿದ ತಕ್ಷಣ ನಾನು ಹೋಗ್ತೀನಪ್ಪ. ನಾನು ಆ ಕಡೆನೇ ಹೋಗ್ತಿದ್ದೀನಿ, ನಿಮ್ಮನ್ನು ಬಿಡ್ತೀನಿ. ಬನ್ನಿ ಬನ್ನಿ. ಇಲ್ಲಿ ನೋಡಿ ಆಂಟಿ, ನಿಮ್ಮ ಮನೆ ಬಂತು. ಥ್ಯಾಂಕ್ಸ್ ಅಪ್ಪ. ಎಲ್ಲಿರ್ತೀಯ ನೀನು? ಆಂಟಿ, ನಿಮ್ಮನ್ನ ಎಲ್ಲಿಂದ ಪಿಕಪ್ ಮಾಡಿದೆ ನೋಡಿ, ಅಲ್ಲೇ ಇರ್ತೀನಿ. ಒಂದು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತೀನಿ. ಒಳ್ಳೇದಾಗ್ಲಪ್ಪ, ದೊಡ್ಡ ಮನುಷ್ಯ ನೀನು.
ಒಂದು ನೀನು, ಇನ್ನೊಬ್ಬ ನನ್ನ ಮಗ ಇದ್ದಾನೆ. 2 ಮಕ್ಳು ತಂದೆ ಅವನು. ಅವನಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ ಇದುವರೆಗೂ. ಅದು ಬಿಡು, ಬಾ ಕಾಫಿ ಕುಡ್ದು ಹೋಗುವೆ. ಆಂಟಿ ಇನ್ನೊಂದ್ಸಲ ಬರ್ತೀನಿ. ಥ್ಯಾಂಕ್ ಯು. ಅಲ್ಲಾ ಹಾಫೀಸ್. ಅಲ್ಲಾ ಹಾಫೀಸ್. ದಿನ ಒಂದೊಂದು ಹೊಸ ಕತೆಗಳನ್ನ ಎಲ್ಲಿಂದ ಹೇಳಿ? ನೋಡಿ, ನಿಮ್ಮಜ್ಜಿ ಬಂದ್ರು. ನಿಮ್ಮಜ್ಜಿ ಹೊಸ ಕತೆ ಹೇಳ್ತಾರೆ ಈಗ. ಸಲಾಂ ಅಲೈಕುಂ. ವಾಲಿಕುಮ್ ಅಸ್ಸಲಾಂ. ಇಷ್ಟೊತ್ತೆಲ್ಲೋಗಿದ್ರಿ ಅಮ್ಮ? ಏನ್ ಮಾಡ್ಲಿ, ಮಾರ್ಕೆಟಿಂದ ಬರೋದಕ್ಕೆ ಒಂದು ಆಟೋನೂ ಸಿಗ್ಲಿಲ್ಲ. ದೇವ್ರ ದಯದಿಂದ ಹುಡುಗ ಇಲ್ಲಿವರೆಗೂ ಬಿಟ್ಟೋದ. ಯಾರು ಬಂದ್ಬಿಟ್ಟೋದ್ರಮ್ಮ? ಅದು ಒಂದಿನ ವಿನೋದ್ ಜೊತೆ ಬಂದಿದ್ದಲ್ಲ, ಏನೋ ಹೆಸರು ಹೇಳಿದ್ನಲ್ಲ ಅವನು. ಮೋಹಿನ್ ಅಂತ ಹೇಳ್ದ. ಒಳ್ಳೆ ಹುಡುಗ ಮಾತ್ರ. ಇಷ್ಟು ಚಿಕ್ಕ ವಯಸ್ಸಿಗೆ ಒಂದೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ದೇವ್ರು ನನ್ ಮಗಂಗೂ ಬುದ್ಧಿ ಕೊಡ್ಲಿ, ಅವನು ಒಂದೊಳ್ಳೆ ದಾರಿಗೆ ಬರೋತರ. ಅಮ್ಮ, ನೀವು ಬೇಜಾರ್ ಮಾಡ್ಕೊಂಬೇಡಿಮ್ಮ, ಎಲ್ಲ ಸರಿ ಹೋಗುತ್ತೆ. ಇನ್ಶಾ ಅಲ್ಲಾ. ಅಮ್ಮ, 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 ಅಮ್ಮ. ಅರೆ, ಹಿಂದೆ ಯಾಕೆ ಬಚ್ಚಿಟ್ಕೋತಿದ್ಯಾ? ನಿನ್ಗೆ ಯಾವ ನಾಚಿಕೆ? ನನಗೆ ಗೊತ್ತಿದೆ ನೀನೇನು ಅಂತ. 2 ಪಟ್ಟು ಹಣ ಕೊಡ್ತೀನಿ. 2 ಪಟ್ಟು. ತುಂಬಾ ಹಣ ಇದೆ ನನ್ನ ಹತ್ರ. ಇಲ್ಲೋಡ. ಫೈಜಲ್, ಸುಮ್ಮನೆ ಇಲ್ಲಿಂದ ಹೊರಟೋಗು. ಸುಮ್ಮನೆನಾ? ಇಲ್ಲಿವರೆಗೂ ಸುಮ್ಮನೆ ತಾನೇ ಇದ್ದೆ. ನನ್ನ ಜಮೀನ ಕೋರ್ಟ್ಗೆ ಹೋಗಿ ನಿಮ್ಮ ಜಮೀನಾಗಿ ಮಾಡಿಸ್ಕೊಂಡು ಇಷ್ಟು ದೊಡ್ಡ ಬೌಂಡ್ರಿನ ಹಾಕ್ಬಿಟ್ರಿ. ಇಷ್ಟು ದೊಡ್ಡ ಬೌಂಡ್ರಿನ. ಆದ್ರೆ ಈಗ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ನನ್ನ ಜೊತೆ ಫೈಜಲ್, ಬಿಡು ಬಿಡು ಬಿಡು. ಬಿಡಲ್ಲ ನಿನ್ನ ನಾನು. ಹೋಗಿಲ್ಲಿಂದ. ಬಿಡಲ್ಲ ನಿನ್ನ. ನೋಡ್ಕೊಳ್ಳೋಣ. ಅರೆ ಫೈಸಲ್ ಭಾಯ್, ಏನ್ ಮಾಡ್ತಾ ಇದ್ದೀರಾ? ನಡಿ ನೋಡ್ತಾ ಇರು. ಒಂದೊಂದ್ರ ಲೆಕ್ಕ ಹೋಗು ಇಲ್ಲಿಂದ. ಒಂದೊಂದ್ರದ್ದು ನೋಡ ಏನ್ ಮಾಡ್ತೀನಿ. ನೋಡ್ಕೋ. ಅರೆ, ನೀವಾ? ಹೇಳಿ. ಗುರುತು ಸಿಗ್ಲಿಲ್ವಾ? ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ. ನಂಗೆ ನೀವು ಗುರ್ತು ಸಿಕ್ಕಿಲ್ಲ. ಹೌದು, ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ರಿ. ಹೌದು. ಕ್ಷಮಿಸಿ, ನನಗೆ ಗೊತ್ತಾಗ್ಲಿಲ್ಲ. ನೀವು ಮತ್ತೆ ಸಿಗ್ಲೇ ಇಲ್ಲ. ನಾನು ನಿಮ್ಗೋಸ್ಕರ ಕಾಯ್ತಾ ಸೋತೋಗಿದ್ದೆ. ಏನು? ನನ್ನ ಮನೆವರೆಗೂ ಬಿಡಲ್ವಾ? ಹಾ, ಖಂಡಿತ. ಬನ್ನಿ, ಕೂತ್ಕೊಳ್ಳಿ. ಸಾಕು, ನನ್ನ ಇಲ್ಲೇ ಬಿಡಿ. ಇಲ್ಲ, ಆದ್ರೆ ನಿಮ್ಮ ಮನೆ ಮುಂದಿದೆಯಲ್ವಾ? ಅದು ನಮ್ಮ ಮನೆ ಅಲ್ಲ, ರಿಜ್ವಾನಾ ಆಂಟಿ ಮನೆ. ಆಮೇಲೆ ನಾನು ಯಾಕೆ ನಿಮ್ಮ ಬೈಕ್ ಮೇಲೆ ಕೂತ್ಕೊಂಡೆ ಅಂದ್ರೆ ನನ್ನನ್ನೊಬ್ರು ಫಾಲೋ ಮಾಡ್ತಾ ಇದ್ರು. ಈಗ ನನ್ನ ಮನೆಗೆ ಹೋಗ್ತೀನಿ. ಇಲ್ಲಿವರೆಗೂ ಬಿಟ್ಟಿದ್ಕೆ ಥ್ಯಾಂಕ್ ಯು. ನೋಡಿ, ತಪ್ಪು ತಿಳ್ಕೊಳ್ಳಿ ಅಂದ್ರೆ ಒಂದು ಮಾತು. ಹಾ, ಹೇಳಿ. ನೀವು ತುಂಬಾ ಒಳ್ಳೆಯವರು. ನೀವು ತುಂಬಾ ಒಳ್ಳೆಯವರು. ಆ ಥರ ರಿಜ್ವಾನ್ ಆಂಟಿನೂ ಹೇಳ್ತಿದ್ರು. ಸೀನಿಯಾ, ನಾನಿನ್ನ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನಿನ್ನ ಹತ್ರ ಹೇಳೋದಕ್ಕೆ ಧೈರ್ಯ ಸಾಕಾಗ್ಲಿಲ್ಲ. ನೋಡಿ, ಅದು ನೀವು ತುಂಬಾ ಒಳ್ಳೆ ಹುಡುಗ. ನೀವು ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಳ್ಳಿ, ನಾನು ಲಾಯಕ್ಕಲ್ಲ. ನಿಂತ್ಕೋ, ನನ್ನ ಮಾತು ಕೇಳು. ನೋಡು, ನಿನ್ ಕಷ್ಟಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ನನಗೆ ನೀನಿಷ್ಟ ಆಗಿದ್ಯಾ. ಮತ್ತೆ ನಿನಗೇನಾದ್ರೂ ಒಪ್ಪಿಗೆ ಇದ್ರೆ ನಾನಿನ್ನ ಮದುವೆ ಆಗ್ತೀನಿ. ನಿಮ್ಮ ದುಡ್ಡು ನೋಡಿ ಸೈನ್ ಮಾಡಿಬಿಡಿ.
ತಗೊಳ್ಳಿ ಪೆನ್. ನಂಗೆ ಸೈನ್ ಮಾಡಕ್ ಬರಲ್ಲ. ಪರವಾಗಿಲ್ಲ, ನೀವು ಹೆಬ್ಬೆಟ್ ಒತ್ಬೋದು. ಇಲ್ಲಿ ಬೆಟ್ ಒತ್ಬಿಡಿ. ಈ ಕಡೆ ಮಾಡಿಬಿಡಿ. ಇದು ತಗೊಳ್ಳಿ ನಿಮ್ಮ ಜಮೀನ್ದು ಅಮೌಂಟು. 20 ಲಕ್ಷ ಇದೆ ಅದರಲ್ಲಿ. ಏನಾಯ್ತು ಸಿನಿಯಾ? ಇವತ್ತು ಅವ್ರ ಮನೆಗೆ ಹೋಗಿಲ್ವಾ ನೀನು? ಫೋನ್ ಮಾಡಿ ನನ್ನ ಇಲ್ಲಿ ಯಾಕೆ ಕರೆದೆ? ಏನಿಲ್ಲ, ಸುಮ್ಮನೆ ಹಾಗೆ. ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ. ಸರಿ, ಕರೆದು ಒಳ್ಳೆ ಕೆಲಸ ಮಾಡಿದೆ. ನನಗೂ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸಿರಲಿಲ್ಲ ಇವತ್ತು. ಗೊತ್ತಿಲ್ಲ ದುಡ್ಡು ಯಾವಾಗ ಬರುತ್ತೆ ಅಂತ, ಯಾವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಿಸ್ನೆಸ್ ಶುರು ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ? ಕಡಿಮೆ ಅಂದರೂ 5 ಲಕ್ಷ ಬೇಕು. ಆದರೆ ಅದರಲ್ಲಿ ನಾನು 1 ಲಕ್ಷ ಜಮಾ ಮಾಡಿದ್ದೀನಿ. ಮೊಯಿನ್, ರಿಜ್ವಾನ್ ಆಂಟಿ ಹತ್ರ ತುಂಬಾ ದುಡ್ಡಿದೆ. ಅವ್ರದ್ದೊಂದು ಜಮೀನಿತ್ತಲ್ಲ ರಾಯ್ಪುರದಲ್ಲಿ, ಅದನ್ನ ಮಾರಿದ್ದಾರೆ. ಅರೆ, ಇದೊಂದು ಒಳ್ಳೆ ಸುದ್ದಿ. ಸೀನಿಯಾ, ನೀನು ಕೆಲಸ ಯಾಕೆ ಮಾಡ್ತೀಯಾ? ನೀನು ರಿಜ್ವಾನ್ ಅವರ ಹತ್ರ ಸ್ವಲ್ಪ ದುಡ್ಡು ತಗೋ, ಅದರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾವಿಬ್ರು ಮದುವೆ ಆಗೋಣ. ಮೊಯಿನ್, ನಾನು ಅವ್ರ ಹತ್ರ ಹೇಗೆ ದುಡ್ಡು ಇಸ್ಕೊಳ್ಳಿ? ಮೊದಲಿಂದನೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಅವ್ರ ಹತ್ರ ದುಡ್ಡು ಕೇಳೋದಕ್ಕೆ ನನಗಂತೂ ಮನ್ಸಾಗ್ತಿಲ್ಲ. ನೋಡು ಸಿನಿಯಾ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಒಂದು ವೇಳೆ ದುಡ್ಡು ಬಂದ್ರೆ ನಾವು ನಮ್ಮ ಮನೆ ನಡೆಸ್ಬೋದು. ನೀನೊಂದ್ಸಲ ಪ್ರಯತ್ನ ಮಾಡು. ಮತ್ತೆ ಹೇಳಿ, ನನ್ನ ಯಾಕೆ ನೆನೆಸ್ಕೊಂಡ್ರಿ ಅಂತ? ಹುಸೇನ್, ನನ್ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ಅಂಗಡಿ ಬೇಕು. ಮಾರ್ಕೆಟ್ ಅಲ್ಲ, ಆದ್ರೆ ರಿಜ್ವಾನ್ ಅವರೇ, ಬಜಾರಲ್ಲಿ ಅಂಗಡಿ ತುಂಬಾ ಕಾಸ್ಟ್ಲಿ. ಈ ವಿಚಾರ ನಿಮ್ಗೂ ಗೊತ್ತು. ಮತ್ತೆ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡ್ತೀರಾ? ಅದ್ರ ಬಗ್ಗೆ ಚಿಂತೆ ಬಿಡು, ಅದ್ರ ದುಡ್ಡು ನಾನ್ ಕೊಡ್ತೀನಿ. ಆಗೋಗುತ್ತೆ ಮೇಡಮ್, ಆಗೋಗುತ್ತೆ. ನೀವು ಯೋಚನೆ ಮಾಡ್ಬಿಡಿ. ಸರಿ, ಆದಷ್ಟು ಬೇಗ ವ್ಯವಸ್ಥೆ ಮಾಡು, ನನ್ಗೆ ಅಂಗಡಿ ತೋರಿಸು. ಸರಿ ಸರಿ, ಆಯ್ತು. ನಾನು ಹೊರಡ್ತೀನಿ. ಸರಿ.